ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ ಜೆಡಿಎಸ್ ಮಧ್ಯೆ ಬಿಡದಿಯ ಟೌನ್ಶಿಪ್ ಸಂಗ್ರಾಮ ತಾರಕಕ್ಕೇರಿದೆ. ಆರೋಪ ಪ್ರತ್ಯಾರೋಪಗಳ ಮಧ್ಯೆ ಈಗ ಪೋಸ್ಟರ್ ವಾರ್ ತೀವ್ರಗೊಂಡಿದೆ. ಇದು ಎಚ್ಡಿಕೆ ಡಿಕೆ ಮಧ್ಯೆ ಪ್ರತಿಷ್ಠೆಯ ಯುದ್ಧದಂತಾಗಿ ಮಾರ್ಪಟ್ಟಿದೆ. ಸಿಎಂ ಡಿಕೆ ಶಿವಕುಮಾರ್, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ನಡುವೆ ನಡೀತಾ ಇರೋ ಬಿಡದಿ ಕಾಳಗ ಮತ್ತಷ್ಟು ತೀವ್ರಗೊಂಡಿದೆ. ಇಬ್ಬರು ಪ್ರಭಾವಿ ನಾಯಕರ ಸವಾಲು ಪ್ರತಿ ಸವಾಲು ಬಿಡದಿ ನೆಲದಲ್ಲಿ ತಲ್ಲಣ ಸೃಷ್ಟಿಸಿದೆ. ಈ ನಡುವೆ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ವಿಧಾನಸೌಧದ ಎಸಿ ರೂಮ್ನಲ್ಲಿ ಕೂತು ಕಾಫಿ ಕುಡಿಸಿ ಸೆಟಲ್ಮೆಂಟ್ ಮಾಡೋದು ಬೇಡ, ಬಾಧಿತ ಪ್ರದೇಶಗಳಲ್ಲಿ ರೈತರ ಸಮ್ಮುಖದಲ್ಲೇ ಚರ್ಚೆ ಆಗಲಿ ಅಂತ ಮತ್ತೊಂದು ಸವಾಲು ಹಾಕಿದ್ದಾರೆ. ಇವರು ವಿಧಾನಸೌಧಕ್ಕೆ ಒಳಗಡೆ ಕರೆದು 4 ಗೋಡೆ ಎಸಿ ರೂಮ್ ಅಲ್ಲಿ ಕೂತ್ಕೊಂಡು ಕಾಫಿ ಕುಡ್ಕೊಂಡು ಮಾತಾಡಿ ಸೆಟಲ್ಮೆಂಟ್ ಮಾಡ್ತಕ್ಕಂಥದ್ದು ಬೇಡ. ಇಲ್ಲಿ ಆಗಿರ್ತಕ್ಕಂಥದ್ದು ಬಾಧಿತ ಪ್ರದೇಶಗಳೇನಿದೆ ಅಲ್ಲಿ ರೈತರು ಸಂಕಷ್ಟದಲ್ಲವ್ರೆ ಯಾವನು ಇಲ್ಲಿವರೆಗೂ ಬಂದಿಲ್ಲ. ನಾವು ಕ್ಲಿಯರ್ ಆಗಿ ಹೇಳ್ತೀವಿ, ಒಂದು ಜರ್ಮನ್ ಟೆಂಟ್ ಹಾಕಿ, ಒಂದು ಯಾರ್ಯಾರು ಪಾಣಿದಾರರಿದ್ದಾರೆ, ಯಾರ್ಯಾರು ಆಧಾರ್ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ಕೂರಿಸಿ, ಪರ ಯಾರಿದ್ದಾರೆ ವಿರೋಧ ಪರ ಎರಡು ಕಡೆ ಕೂರಿಸ್ಕೊಂಡು ಒಂದು ಬ್ಯಾರಿಕೇಡ್ ಒಂದು ಸಿಸ್ಟಮ್ ಮಾಡಿ ರೈತರ ಸಮ್ಮುಖದಲ್ಲಿ ಸತ್ಯಾಸತ್ಯತೆ ಏನಿದೆ, ಎಷ್ಟು ಜನ ಕೊಡಕ್ ರೆಡಿ ಇದ್ರೆ ಪ್ರಾಜೆಕ್ಟ್ ಮಾಡ್ಲಿ ಸ್ವಾಮಿ, ನಾವೇನ್ ಹಿಡ್ಕೊಂಡು ಕೂತಿದೀವ. ವಿರೋಧ ಇದ್ರೆ ಅದು ಉತ್ತರ ಕೊಡ್ಲಿ ರೈತರಿಗೆ. ಬಿಡದಿ ಟೌನ್ಶಿಪ್ ಯುದ್ಧದ ನಡುವೆ ಆಸ್ತಿ ವಿಚಾರವಾಗಿಯೂ ಜಟಾಪಟಿ ತೀವ್ರಗೊಂಡಿದೆ. ಬಿಡದಿ ವ್ಯಾಪ್ತಿಯಲ್ಲಿ ಕುಮಾರಸ್ವಾಮಿ ಕುಟುಂಬ 100 ಎಕರೆ ಜಮೀನು ಹೊಂದಿದೆ ಅಂತ ಸಚಿವ ಎಂಬಿ ಪಾಟೀಲ್ ಆರೋಪಿಸಿದ್ರು. ಇದಕ್ಕೆ ಮಾಜಿ ಶಾಸಕಿ ಅನಿತಾ ಕುಮಾರಸ್ವಾಮಿ ಟ್ವಿಟರ್ನಲ್ಲೇ ತಿರುಗೇಟು ನೀಡಿದ್ದಾರೆ. ನನ್ನ ಹೆಸರಿನಲ್ಲಿ ಇರೋದು ಕೇವಲ 32 ಎಕರೆ ಜಮೀನು ಮಾತ್ರ. ಸಚಿವ ಎಂಬಿ ಪಾಟೀಲ್ ಹೇಳುತ್ತಿರುವಂತೆ 100 ಎಕರೆ ಅಲ್ಲ. ರಾಜಕೀಯ ದುರುದ್ದೇಶಕ್ಕಾಗಿ ಮನೆಯವರನ್ನ ಎಳೆದು ತರುತ್ತಿದ್ದಾರೆ. ವೈಯಕ್ತಿಕ ವಿಚಾರಗಳ ಬಗ್ಗೆ ಚರ್ಚಿಸುವ ಕೀಳು ಮಟ್ಟಕ್ಕೆ ಯಾರೂ ಹೋಗಬಾರದು. ಅನಗತ್ಯವಾಗಿ ನನ್ನ ಬಗ್ಗೆ, ನನ್ನ ಕುಟುಂಬದ ಕುರಿತು ಇಲ್ಲಸಲ್ಲದ ಆರೋಪಗಳನ್ನ ಮಾಡಿದರೆ ಕಾನೂನು ಮೂಲಕ ಅಂತವರಿಗೆ ಉತ್ತರ ಕೊಡುತ್ತೇನೆ. ಹೀಗೆ ಅನಿತಾ ಟ್ವಿಟರ್ನಲ್ಲಿ ಕುಟುಕ್ತಾ ಇದ್ದಂತೆ ಪ್ರತಿಕ್ರಿಯೆ ನೀಡಿರೋ ಸಚಿವ ಪಾಟೀಲ್ 100 ಎಕರೆ ಜಮೀನು ಬಗ್ಗೆ ಹೇಳಿದ್ದು ನಾನಲ್ಲ, ಕುಮಾರಸ್ವಾಮಿ ಅಂತ ತಿರುಗೇಟು ನೀಡಿದ್ದಾರೆ. ಕುಮಾರಸ್ವಾಮಿ ಅವರೇ ಹೇಳಿಕೆ ನೀಡಿದ ನಾನು ನೋಡಿದ್ದೀನಿ. ನನ್ನ ಗೊತ್ತಿಲ್ಲ, ನನಗೆ ಅವರು ಅನಿತಾ ಕುಮಾರಸ್ವಾಮಿ ಅವರು ಇಲ್ಲಿ ಭೂಮಿ ತಗೊಂಡಿದ್ದು ನನಗೆ ಗೊತ್ತಿಲ್ಲ ಅಂತ ಹೇಳಿದರು. ಹೀಗಾಗಿ ಒಂದು ವೇಳೆ ಅವ್ರದ್ದು ಇರ್ದಿದ್ರೆ ಅವರು ಸ್ಪಷ್ಟೀಕರಣ ಕೊಟ್ಟು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ತಾಯಿಯವರ ಜಮೀನು ಇಲ್ಲ ಅಂತ, ಅಥವಾ ಅನಿತಾ ಕುಮಾರಸ್ವಾಮಿ ಅಕ್ಕ ಅವರು ನಂದಿಲ್ಲ ಅಂತ ಹೇಳಿದ್ರೆ ಮುಗಿದೋಗ್ತದೆ ಮ್ಯಾಟರು. ಬಿಡದಿ ಕೆಸರಚಾಟದ ನಡುವೆ ಪೋಸ್ಟರ್ ವಾರ್. ಬಿಡದಿ ರಾಜಕೀಯ ಕೆಸರಚಾಟದ ನಡುವೆಯೇ ಬಿಡದಿ ಮತ್ತು ಬೈರಮಂಗಲದಲ್ಲಿ ಮತ್ತೆ ಪೋಸ್ಟರ್ಗಳು ರಾರಾಜಿಸಿವೆ. ಕೇತಗಾನಹಳ್ಳಿ, ಹಲಗೆ ಒಡೇರಹಳ್ಳಿ ಭೂ ಹಗರಣದ ಆರೋಪ ಹೊರಿಸಿ ಕುಮಾರಸ್ವಾಮಿ ಜೈಲಿಗೆ ಹೋಗಲು ಸಿದ್ಧರಾಗಿ ಎಂಬ ಬರಹ ಇರೋ ಪೋಸ್ಟರ್ಗಳನ್ನ ಅಂಟಿಸಲಾಗಿದೆ. ಇದು ಜೆಡಿಎಸ್ ನಾಯಕರು ಕೆರಳುವಂತೆ ಮಾಡಿದೆ. ಗಂಡಸ್ತನ ಇರ್ತಕ್ಕಂಥವ್ರು ರಾತ್ರೋರಾತ್ರಿ ಪುಂಡುಪೋಖ್ರಿಗಳು, ಇವ್ರ ಚೇಲಾಗಳು, ಇವ್ರ ಶಿಷ್ಯಂದ್ರನ್ನ ಬಿಟ್ಕೊಂಡು ತಲೆ ಮೇಲೆ ಟವಲ್ ಹಾಕೊಂಡು ಹೋಗಿ ಪೋಸ್ಟ್ ಅಂಟಿಸೋ ಕಾರ್ಯಕ್ರಮ ನಮ್ಮ ಕಾರ್ಯಕರ್ತರು ಮಾಡ್ತಾರೆ. ನಾಳೆಯಿಂದ ನಾನು ಬೇಕಾದ್ರೆ ಪ್ರಾರಂಭ ಮಾಡ್ತೀನಿ. ಆ ಪೋಸ್ಟರ್ ಏನ್ ಅಂಟಿಸಿದಾರೆ ನಾನು ನೋಡಿದೀನಿ. ನಮಗೂ ಗೊತ್ತಿದೆ, ನಾಳೆಯಿಂದ ಏನ್ ನಮಗ್ ಗೊತ್ತಿಲ್ವೇನ್ರಿ ಪೋಸ್ಟರ್ ಅಭಿಯಾನ ಮಾಡೋದು. ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಬಿಡದಿ ಭಾಗದ ರೈತರು ತಮ್ಮ ಭೂಮಿ ಉಳಿಸಿಕೊಳ್ಳಲು ರಸ್ತೆಗಿಳಿದಿದ್ದಾರೆ. ಬಿಡದಿ ಯೋಜನೆ ವಿರೋಧಿಸಿ ನಡೀತಾ ಇರೋ ರೈತರ ಹೋರಾಟಕ್ಕೆ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಬೆಂಬಲ ನೀಡಿದೆ. ವಿವಿಧ ಜಿಲ್ಲೆಗಳ ರೈತರು ಈ ಹೋರಾಟಕ್ಕೆ ಕೈ ಜೋಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.